ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಪಾಕೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವರದಿಯನ್ನು ಕೇಳಿಬಿಟ್ರೆ ಬಹುತೇಕ ನೀವೆಲ್ಲರೂ ಕೂಡ ಒಂದು ಕ್ಷಣ ಕಣ್ಣೀರನ್ನು ಹಾಕಿಬಿಡ್ತೀರಿ. ಇತ್ತ ಒಂದು ಕಡೆ ದೋಣಿ ಮುಳುಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇತ್ತ ಇನ್ನೊಂದು ಕಡೆ ಒಂದು ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಮಗು ಇರುವಂಥ ದೃಶ್ಯ ಇದು ನದಿಗೆ ಮುಳುಗಿ ನಪ್ಪಿರುವಂತಹ ಘಟನೆ. ಈ ಘಟನೆಯನ್ನು ಕೇಳಿಬಿಟ್ರೆ ಬಹುತೇಕ ಅಲ್ಲಿನ ವ್ಯವಸ್ಥೆಗೆ ನೀವೆಲ್ಲರೂ ಚೀತು ಅಂತೇಳಿ ಹುಗಿದು ಬಿಡೋದು ಮಾತ್ರ ಸತ್ಯ. ಸ್ನೇಹಿತರೆ, ಮನುಷ್ಯ ದುಡ್ಡಿನ ಆಸೆಗಾಗಿ ಇನ್ನೊಬ್ಬರ ಪ್ರಾಣವನ್ನು ಕೂಡ ತೆಗಿತಾನೆ, ನಿರ್ಲಕ್ಷ್ಯತನವನ್ನು ತೋರ್ತಾನೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ಒಂದು ಕೆಲಸಗಾರರು ಎಲ್ಲರೂ ನಿರ್ಲಕ್ಷ್ಯತನದಿಂದ ಪ್ರವಾಸಿಗರು, ಅಮಾಯಕ 9 ಜನರ ಬಲಿ ಹಾಕಿಬಿಟ್ಟಿದೆ. ಇಂಥದ್ದೊಂದು ದುರಂತ ಇದೀಗ ನಮ್ಮ ದೇಶವನ್ನೇ ಗಮನ ಸೆಳೀತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಆಡಳಿತ ವ್ಯವಸ್ಥೆ, ಅಲ್ಲಿನ ಸಿಬ್ಬಂದಿಗಳ ವ್ಯವಸ್ಥೆ ಇದೆಲ್ಲವೂ ಕೂಡ ಮುಖ್ಯ ಕಾರಣ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅಂದಹಾಗೆ ಏನಿದು ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ದಿನ ಅಸಲಿಗೆ ಏನೇನೆಲ್ಲ ನಡೆದು ಹೋಗಿಬಿಟ್ಟಿತ್ತು ಎಂಬುದನ್ನು ಗಮನಿಸ್ತಾ ಹೋಗೋಣ. ಎಲ್ಲರೂ ಕೂಡ ಕೊನೆಯವರೆಗೂ ನೋಡಲೇಬೇಕಾದಂಥ ವಿಡಿಯೋ ಇದು ಸ್ನೇಹಿತರೆ. ಅಂದಹಾಗೆ ಬಹುತೇಕ ಜನ ಪ್ರವಾಸಕ್ಕೆ ಹೋಗುವಂಥ ಪ್ಲ್ಯಾನನ್ನು ಹಾಕ್ಕೊಂಡಿರ್ತೀರಿ, ಅಂಥವರೆಲ್ಲರೂ ಕೂಡ ಗಮನಿಸಲೇಬೇಕಾದಂಥದ್ದು. ಈಗ ಬೇಸಿಗೆ ಇರೋ ಕಾರಣದಿಂದಾಗಿ ಬಹುತೇಕ ಜನ ಎಲ್ಲರೂ ಕೂಡ ಆಯ್ಕೆ ಮಾಡಿಕೊಳ್ಳುವಂಥದ್ದು ಈ ಒಂದು ನೀರಿರುವಂಥ ಪ್ರದೇಶ, ನದಿಯ ಭಾಗಕ್ಕೆ ಹೋಗೋದು ಅಥವಾ ಸಮುದ್ರದ ಭಾಗಕ್ಕೆ ಹೋಗಬೇಕನ್ನುವಂಥದ್ದು. ಯಾಕೆಂತಂದರೆ ಒಂದಿಷ್ಟು ಕೂಲಾಗಿ ಇರಬಹುದು ಅನ್ನೋ ಕಾರಣಕ್ಕೆ. ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ಅಲ್ಲಿನ ಸಿಬ್ಬಂದಿಗಳು ನಿರ್ಲಕ್ಷ್ಯತನ ಮತ್ತು ನಿಮ್ಮ ಒಂದು ನಿರ್ಲಕ್ಷ್ಯತನದಿಂದ ಜೀವವೇ ಹೋಗಿ ಬಿಡಬಹುದು. ಇಲ್ಲಿಯೂ ಕೂಡ ಅಂಥದ್ದೇ ಒಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಅದರಲ್ಲೂ ಕೂಡ ಒಂದೇ ಕುಟುಂಬದ 3 ಜನರು ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಅಜ್ಜಿ, ತಾಯಿ ಜೊತೆಗೆ 4 ವರ್ಷದ ಮಗು. ತಾಯಿ ಮತ್ತು ಮಗು ಸಿಕ್ಕಿರುವಂಥ ಸ್ಥಿತಿಯನ್ನು ಗಮನಿಸಿಬಿಟ್ರೆ ಬಹುತೇಕ ಎಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. ನೋಡಿ, ಆ ತಾಯಿ ಒಂದೇ ಜಾಕೆಟಲ್ಲಿ ತನ್ನ ಮಗನನ್ನು ಕೂಡ ಅದೇ ಜಾಕೆಟ್ಗೆ ಕೂರಿಸ್ಕೊಂಡು ಬಿಡ್ತಾಳೆ. ಆ ಜಾಕೆಟಲ್ಲಿ ಹಾಕೊಂಡು ಒಂದೇ ಜಾಕೆಟಲ್ಲಿ ತಾಯಿ ಮಗು ಇಬ್ಬರು ಕೂಡ ಇರ್ತಾರೆ. ಹೇಗಾದರೂ ಮಾಡಿ ಮಗನನ್ನು ಬದುಕಿಸಬೇಕು ಅನ್ನುವಂಥ ಪ್ರೀತಿ ಆ ತಾಯಿಯಲ್ಲಿ ಇರುತ್ತೆ. ಹಾಗಾಗಿ ನಾನು ಬದುಕಿಬಿಟ್ರೆ ಅಷ್ಟೇ ಅಲ್ಲ, ನನ್ನ ಮಗನೂ ಕೂಡ ಬದುಕಬೇಕು ಅನ್ನುವ ನಿರ್ಧಾರವನ್ನು ಮಾಡಿದಂಥ ಆ ತಾಯಿ ತನ್ನ ಮಗನಿಗೂ ಸೇರಿ ಆ ಜಾಕೆಟನ್ನು ಹಾಕ್ಕೊಂಡು ಬಿಡ್ತಾಳೆ. ಈ ಜಾಕೆಟನ್ನು ಪೂರ್ವದಲ್ಲಿ ಕೊಟ್ಟು ಬಿಟ್ಟಿದ್ರೆ ಬಹುತೇಕ ಎಲ್ಲರೂ ಕೂಡ ಬದುಕಿಬಿಡ್ತಿದ್ರೇನೋ. ಅಲ್ಲಿ ಬೋಟ್ನ ನಿರ್ಲಕ್ಷ್ಯತನ, ಆ ಬೋಟ್ ನಡೆಸುವಂಥವರ ನಿರ್ಲಕ್ಷ್ಯತನದಿಂದಾಗಿ ಇಂಥದ್ದೊಂದು ದುರಂತ ನಡೆದು ಹೋಗಬಿಟ್ಟಿದೆ. ಅಸಲಿಗೆ ಏನಾಗಿತ್ತು ಎಂಬುದನ್ನು ಗಮನಿಸ್ತಾ ಹೋಗೋಣ. ಕೊನೆಯವರೆಗೂ ವಿಡಿಯೋ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಅಂದಹಾಗೆ ನಾವು ಈ ಒಂದು ಘಟನೆಯ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಈ ಒಂದು ದುರಂತ ನಡೆದಿರುವಂಥದ್ದು ಮಧ್ಯಪ್ರದೇಶದ ಜಬಲ್ಪುರ್ ಸಮೀಪದ ಬರ್ಗಿ ಅಣೆಕಟ್ಟೆಯಲ್ಲಿ ಸಂಭವಿಸಿದಂಥ ಭೀಕರ ದೋಣಿ ದುರಂತ. ಈ ಒಂದು ನಮ್ಮ ದೇಶವನ್ನೇ ಬೆಚ್ಚಿ ಬೀಳಿಸಿ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನರ್ಮದಾ ನದಿಯಲ್ಲಿ ಪ್ರವಾಸಿಗರನ್ನು ಹೊತ್ತೊಯ್ಯುತ್ತಿದ್ದಂಥ ಕ್ರೂಸ್ ದೋಣಿ ಮಗುಚಿ ಬಿದ್ದು ಪರಿಣಾಮ 9 ಜನ ಆ ಸ್ಥಳದಲ್ಲಿಯೇ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಬಹುತೇಕ ಅವರು ಎಷ್ಟು ಒದ್ದಾಡಿ ಪ್ರಾಣವನ್ನು ಬಿಟ್ಟಿರ್ಬೋದು, ಅದೆಷ್ಟು ನೋವನ್ನು ಅನುಭವಿಸಿ ಪ್ರಾಣವನ್ನು ಬಿಟ್ಟಿರ್ಬೋದು ಅನ್ನೋದನ್ನು ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಯಾರೋ ಮಾಡಿದ ತಪ್ಪು ಇನ್ಯಾರಿಗೋ ಶಿಕ್ಷೆ ಅನ್ನುವ ಹಾಗೆ ಬಿಟ್ಟಿದೆ. ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ನಮ್ಮ ರಾಜ್ಯ ಸರ್ಕಾರಗಳಾಗಲಿ ಅಥವಾ ಅಲ್ಲಿನ ಸರ್ಕಾರಗಳಾಗಲಿ, ನಮ್ಮ ರಾಷ್ಟ್ರದಲ್ಲಿ ಸರ್ಕಾರಗಳಾಗಲಿ ಎಲ್ಲರೂ ಕೂಡ ಇಂಥ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಹಣವನ್ನು ಘೋಷಣೆ ಕೂಡ ಮಾಡ್ತಾರೆ. ಅಲ್ಲಿಯ ಸ್ಥಳೀಯ ಸರ್ಕಾರ 4 ಲಕ್ಷ ಘೋಷಣೆ ಮಾಡಿದರೆ ನಮ್ಮ ಪ್ರಧಾನಮಂತ್ರಿಯವರು 7 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಸೊ ಇದೊಂದು ದುರಂತವೇ. ಈ ದುಡ್ಡು ಕೊಡೋದ್ರಿಂದ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತಲ್ಲ, ವ್ಯವಸ್ಥೆಗಳನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಇವ್ರುಗಳಿಂದ ಆಗ್ತಾ ಇಲ್ಲ. ಇಂತಹ ನಾಲಾಯಕ ವ್ಯವಸ್ಥೆ ನಮ್ಮಲ್ಲಿದೆ. ಅಮಾಯಕರೆಲ್ಲರೂ ಕೂಡ ಬಲಿಯಾಗಿ ಬಿಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಘಟನೆ ಗುರುವಾರ ಸಂಜೆ ಸಂಭವಿಸಿರುವಂಥದ್ದು. ಅಂದರೆ ಏಪ್ರಿಲ್ 30ರಂದು ಸಾಯಂಕಾಲದ ಸಮಯ. ಆ ಸಮಯದಲ್ಲಿ ಇದೊಂದು ದುರಂತ ನಡೆದೋಗಿ ಬಿಡುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಮಧ್ಯಪ್ರದೇಶದ ಪ್ರವಾಸೋದ್ಯಮ ಇಲಾಖೆ ಸೇರಿದ ಕ್ರೂಸ್ ದೋಣಿಯಲ್ಲಿ ಸುಮಾರು 40ರಿಂದ 45 ಮಂದಿ ಪ್ರಯಾಣಿಕರು ಇರ್ತಾರೆ. ಅಚಾನಕ್ ಉಂಟಾದಂತಹ ಭಾರೀ ಗಾಳಿ ಮತ್ತು ಮಳೆಯಿಂದ ಅಥವಾ ಮಳೆಯ ಪರಿಣಾಮದಿಂದಾಗಿ ದೋಣಿ ನಿಯಂತ್ರಣವನ್ನು ಕಳೆದುಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ದೋಣಿಯಲ್ಲಿ ಇದ್ದಂಥವರು ಎಲ್ಲರೂ ಕೂಡ ಭಯ ಬಿದ್ದು ಬಿಡ್ತಾರೆ. ಆ ಸಂದರ್ಭಕ್ಕೆ ಅಲ್ಲಿನ ಸಿಬ್ಬಂದಿಗಳು ಈ ಲೈಫ್ ಜಾಕೆಟ್ ಅನ್ನು ಕೊಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಎಂತಹ ನಿರ್ಲಕ್ಷ್ಯತನ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅಂತ ಕಾಣಿಸುತ್ತೆ. ಆ ಸಂದರ್ಭಕ್ಕೆ ಕೊಡುವಂಥ ಅವಶ್ಯಕತೆ ಇತ್ತ. ಅಲ್ಲೊಂದಿಷ್ಟು ರೂಲ್ಸ್ಗಳಂತ ಇರುತ್ತೆ. ದೋಣಿ ನೀರಿಗೆ ಹೋಗಬೇಕಾದ ಪೂರ್ವದಲ್ಲಿಯೇ ಈ ಲೈಫ್ ಜಾಕೆಟ್ಗಳನ್ನು ಕೊಡಬೇಕಾಗತ್ತೆ. ಅಲ್ಲಿ ಬಹುತೇಕ ರಕ್ಷಣೆಗಾಗಿ ಎಲ್ಲರೂ ಕೂಡ ಅಲ್ಲೇನು ಸಿಬ್ಬಂದಿಗಳಿರ್ತಾರೆ ಅವರೆಲ್ಲರೂ ಕೂಡ ಜಾಗರೂಕರಾಗಿ ಇರಬೇಕಾಗುತ್ತೆ, ಅಲರ್ಟ್ ಆಗಿರಬೇಕಾಗುತ್ತೆ. ಒಂದು ದೋಣಿ ನೀರಿಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಏನಾದರೂ ತೊಂದರೆ ಆದರೆ ಅದನ್ನು ರಕ್ಷಣೆ ಮಾಡುವಂಥ
ಅಂತ ಎಲ್ಲ ಕೂಡ ಇರಬೇಕಾಗತ್ತೆ. ಅದರಲ್ಲಿ ಯಾವುದೂ ಕೂಡ ಇಲ್ಲ, ಎಲ್ಲವೂ ಕೂಡ ನಿರ್ಲಕ್ಷ್ಯತನ, ಪೂರ್ತಿ ಜೀರೋ ರಿಸಲ್ಟ್ ಇರುವಂಥದ್ದು. ಸೊ ಈ ಒಂದು ದುರಂತದಲ್ಲಿ 9 ಜನ ಸಾವನ್ನಪ್ಪಿ ಬಿಡ್ತಾರೆ. ಆ ದೋಣಿ ಮುಳುಗ್ತಾ ಇದೆ, ಇನ್ನೇನು ನಿಯಂತ್ರಣವನ್ನು ಕಳೆದುಕೊಳ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಲೈಫ್ ಜಾಕೆಟನ್ನು ಕೊಡೋದಕ್ಕೆ ಹೋಗ್ತಾರೆ. ಅದ್ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಕೆಲವೊಂದಿಷ್ಟು ಜನರಿಗೆ ಲೈಫ್ ಜಾಕೆಟ್ ಸಿಗುತ್ತೆ, ಕೆಲವೊಂದಿಷ್ಟು ಜನರಿಗೆ ಲೈಫ್ ಜಾಕೆಟ್ ಹಾಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಏಕೆ ಅದೆಲ್ಲವೂ ಕೂಡ ಈ ರೀತಿಯಾಗಿ ಬೇಜವಾಬ್ದಾರಿತನ ತೋರಿಸ್ತಾರೋ ಗೊತ್ತಿಲ್ಲ. ಒಟ್ಟು 9 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಇದರ ಪೂರ್ವದಲ್ಲಿಯೂ ಕೂಡ ಹವಾಮಾನ ಇಲಾಖೆ ಹೇಳಿಬಿಟ್ಟಿತ್ತಂತೆ, ಅಂದರೆ ಮಾಹಿತಿಯನ್ನು ಕೊಟ್ಟು ಬಿಟ್ಟಿತ್ತು, ಈ ಸಂದರ್ಭಕ್ಕೆ ದೋಣಿ ಹೋಗಬಾರ್ದು ಅನ್ನೋ ಹಾಗೆ. ಯಾಕೆಂತಂದ್ರೆ ಗಾಳಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ, ಚಂಡಮಾರುತಗಳು ಬರುವಂಥ ಸಾಧ್ಯತೆ ಇದೆ, ಅಲೆಗಳು ಉಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಪ್ರವಾಸಿಗರನ್ನು ದೋಣಿ ಹೊತ್ಕೊಂಡು ಹೋಗಬಾರ್ದು ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿತ್ತು. ಆ ಸೂಚನೆಯನ್ನು ಮೀರಿ, ಆ ಸೂಚನೆಯನ್ನು ಹಲ್ಲೆಗಳೆದು ಈ ನಾಲಾಯಕರು ದೋಣಿಯನ್ನು ನಡೆಸೋದಕ್ಕೆ ಮುಂದಾಗಿ ಬಿಡ್ತಾರೆ. ಗಾಳಿಯ ವೇಗ 60ರಿಂದ 70 ಕಿಲೋಮೀಟರ್ ತನಕ ಹೆಚ್ಚಾಗಿ ಬಿಡುತ್ತೆ. ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಅದಾದ ಬಳಿಕ ದೋಣಿ ಮುಳುಗೋದಕ್ಕೆ ಪ್ರಾರಂಭವಾಗಿ ಬಿಡುತ್ತೆ. ಈ ದುರಂತದಲ್ಲಿ ಇದುವರೆಗೆ 21 ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ. ಇನ್ನೂ ಹಲವರಿಗಾಗಿ ಶೋಧ ಕಾರ್ಯಾಚರಣೆಯು ಕೂಡ ಮುಂದುವರೆದು ಬಿಟ್ಟಿದೆ. ಮುಳುಗಿದ ದೋಣಿ ಜಲಾಶಯದಲ್ಲಿ ಸುಮಾರು 20 ಅಡಿ ಆಳದಲ್ಲಿ ಸಿಲುಕಿಕೊಂಡು ಬಿಟ್ಟಿತ್ತು. ದೋಣಿಗಳು ಮತ್ತು ಭಾರೀ ಯಂತ್ರೋಪಕರಣಗಳ ಸಹಾಯದಿಂದ ಶೋಧ ಕಾರ್ಯಾಚರಣೆಯನ್ನ ಇದೀಗ ಮುಂದುವರಿಸಲಾಗಿದೆ. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಮುಗಿದೋಗಿ ಬಿಟ್ಟಿರುವಂತಹ ಕಥೆ ಇದು. ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ, NDRF ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ತಂಡಗಳು ಹಾಗೂ ಸ್ಥಳೀಯ ಆಡಳಿತ ಸಕ್ರಿಯವಾಗಿ ಭಾಗವಹಿಸಿ ಬಿಡುತ್ತೆ. ವೈಮಾನಿಕ ಕಣ್ಗಾವಲುಗಳಿಗಾಗಿ ವಿಶೇಷ ಹೆಲಿಕಾಪ್ಟರ್ಗಳನ್ನು ಕೂಡ ನಿಯೋಜಿಸಲಾಗಿತ್ತು. ಆರಂಭದಲ್ಲಿ ಕತ್ತಲೆ ಮತ್ತು ಹವಾಮಾನ ವ್ಯತ್ಯಯದಿಂದಾಗಿ ಈ ಕಾರ್ಯಾಚರಣೆಯನ್ನು ನಿಧಾನಗೊಳಿಸಲಾಗಿತ್ತು. ಈಗ ಅದನ್ನು ಮತ್ತಷ್ಟು ವೇಗಗೊಳಿಸಲಾಗಿದೆ. ಅಂತಂದರೆ ನಿನ್ನೆ ಎಲ್ಲವೂ ಕೂಡ ಮುಗಿದೋಗಿರುವಂಥ ಘಟನೆ, ದುರಂತದ ನಡುವೆ ಮನಕಲುಕುವಂಥ ಘಟನೆ ಒಂದು ನಡೆದೋಗಿಬಿಟ್ಟಿತ್ತು. ಆ ಘಟನೆ ಏನು ಅಂತಂದರೆ 9ನೇ ಶವ ಪತ್ತೆ ಆದಂಥ ಸಂದರ್ಭ. ತಾಯಿ ಮಗು ಜೊತೆಗೆ ಸಾವನ್ನಪ್ಪಿರುವಂಥದ್ದು, ಲೈಫ್ ಜಾಕೆಟ್ನಲ್ಲಿ ಇಬ್ಬರು ಕೂಡ ಸಾವನ್ನಪ್ಪಿರುವಂಥ ಒಂದು ಶವ ಪತ್ತೆ ಹಾಗೆ ಬರುತ್ತೆ. ಆಗ ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಒಂದು ಕ್ಷಣ ಕಣ್ಣೀರು ಬಂದುಬಿಡುತ್ತೆ. ಎಂಥವರಿಗೂ ಕೂಡ ಕಣ್ಣೀರನ್ನು ಬಹುತೇಕ ಗಮನಿಸ್ತಾ ಇರೋ ನಿಮ್ಗಳಿಗೆ ಕಣ್ಣೀರು ಬರುತ್ತೆ ಅಂತಂದರೆ ಅಲ್ಲಿನ ಸಿಬ್ಬಂದಿಗಳಿಗೆ ಸಹಜವಾಗಿ ಕಣ್ಣೀರು ಬರುತ್ತೆ. ಸಿಬ್ಬಂದಿಗಳು ಅಂದ ತಕ್ಷಣ ಕೆಲಸವನ್ನಷ್ಟೇ ಮಾಡೋದಕ್ಕಾಗೋದಿಲ್ಲ, ಅವರಿಗೂ ಕೂಡ ಒಂದು ಮಾನವೀಯತೆ ಇರುತ್ತೆ, ಅವರಿಗೂ ಒಂದು ಭಾವನೆಗಳು ಇರುತ್ತೆ. ಇಂಥ ಒಂದು ದೃಶ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ಎಂಥವರಿಗೂ ಕೂಡ ಕಣ್ಣೀರು ಬಂದು ಬಿಡುತ್ತೆ. ತಾಯಿ ಮಗ ಒಂದೇ ಲೈಫ್ ಜಾಕೆಟಲ್ಲಿ ಸಾವನ್ನಪ್ಪಿ ಬಿಟ್ಟಿರ್ತಾರೆ. ಸೊ ಇಂಥದ್ದೊಂದು ದುರಂತ ಬಹುತೇಕ ಎಲ್ಲರನ್ನೂ ಕೂಡ ಕಣ್ಣೀರು ಹಾಕಿಸಿ ಬಿಡುತ್ತೆ. ಇನ್ನು ಸಹಜವಾಗಿ ನಾವು ನೀವುಗಳೆಲ್ಲರೂ ಕೂಡ ಗಮನಿಸ್ತಾ ಹಾಗೆ ಮತ್ತು ಆ ದೋಣಿಯಲ್ಲಿ ಹೋಗ್ತಾ ಇರುವಂಥವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಇಲ್ಲಿ ದೋಣಿಯ ಸಮರ್ಪಕ ಸುರಕ್ಷತಾ ಕ್ರಮಗಳು ಅನುಸರಿಸಲ್ಪಟ್ಟಿಲ್ಲ ಮತ್ತು ಅನೇಕ ರೀತಿಯಾದಂಥ ಇಲ್ಲಿ ತೊಂದರೆಗಳಿದ್ದಾವೆ. ಲೈಫ್ ಜಾಕೆಟ್ಗಳನ್ನು ಸರಿಯಾದ ರೀತಿಯಲ್ಲಿ ಕೊಡೋದಕ್ಕೆ ಆಗಿಲ್ಲ, ಸರಿಯಾದ ರೀತಿಯಲ್ಲಿ ಇಲ್ಲಿ ಜನರನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಬರಲಿಲ್ಲ. ಅಲ್ಲಿನ ಸಿಬ್ಬಂದಿಗಳೇ ಮೊದಲು ದೋಣಿಯಿಂದ ಜಿಗಿದುಬಿಟ್ಟು ಅಲ್ಲಿಂದ ಪಾರಾಗೋದಕ್ಕೆ ಪ್ರಯತ್ನವನ್ನು ಪಟ್ಟರು, ಆದರೆ ಜನರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಅವರಲ್ಲಿ ಇರಲಿಲ್ಲ ಅನ್ನುವ ಹಾಗೆ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂಥದ್ದೆಲ್ಲವೂ ಕೂಡ ನೀವು ದೃಶ್ಯದಲ್ಲೂ ಕೂಡ ಗಮನಿಸಿಬಿಟ್ರಿ ಅಂತ ಕಾಣಿಸುತ್ತೆ. ಸ್ನೇಹಿತರೆ, ಇನ್ನು ಮುಖ್ಯವಾಗಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು ಮತ್ತು ಇನ್ನೊಂದು ಆಘಾತಕಾರಿಯಾದಂಥ ಒಂದು ಮಾಹಿತಿ ಏನು ಅಂತಂದರೆ, ಕಮರಿಯಾ ಆರ್ಡಿನೆನ್ಸ್ ಫ್ಯಾಕ್ಟರಿಯ ಒಂದೇ ಕುಟುಂಬದ ಸುಮಾರು 15 ಮಂದಿ ಪ್ರವಾಸಕ್ಕೆ ಬಂದಿದ್ರು. ಇದುವರೆಗೆ ಓರ್ವ ಬಾಲಕನನ್ನು ಮಾತ್ರ ರಕ್ಷಣೆ ಮಾಡಲಾಗಿದೆ. ಆತನ ತಂದೆ ಕಾಮರಾಜ್ ಆರ್ಯ ಮತ್ತು ಪತ್ನಿಯು ಕೂಡ ಇದುವರೆಗೆ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇರುವಂಥದ್ದು. ನಾಪತ್ತೆ ಆಗಿ ಬಿಟ್ಟಿದ್ದಾರೆ, ಸಾವನ್ನಪ್ಪಿ ಬಿಟ್ಟಿದ್ದಾರಾ ಅಥವಾ ಬೇರೆ ಯಾವುದೋ ಕಡೆಗೆ ಹೋಗಿ ಸಿಲುಕಿಕೊಂಡು ಬಿಟ್ಟಿದ್ದಾರಾ, ಇಂಥದ್ದೆಲ್ಲವೂ ಕೂಡ ಕಾರ್ಯಾಚರಣೆ ಇದೀಗ ನಡೆದು ಬಿಟ್ಟಿದೆ. ಇನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ದುರಂತದ ಬಗ್ಗೆ ಸಂತಾಪವನ್ನು ಸೂಚಿಸ್ತಾರೆ. ಮೃತರ ಕುಟುಂಬಗಳಿಗೆ ಒಂದು ರಾಜ್ಯ ಸರ್ಕಾರದಿಂದ, ಅಂತಂದರೆ ಮಧ್ಯಪ್ರದೇಶದ ರಾಜ್ಯ ಸರ್ಕಾರದಿಂದ 4 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡ್ತಾರೆ. ಜೊತೆಗೆ ಘಟನೆಯ ಕುರಿತು ಸಮಗ್ರ ತನಿಖೆಗೆ ಆದೇಶವನ್ನು ನೀಡಿಬಿಟ್ಟಿದ್ದಾರೆ. ಈ ಯಾವುದೇ ರಾಜ್ಯ ಸರ್ಕಾರಗಳ ಅಷ್ಟೇ ನಡೀತಾ ಇರುವ ಪೂರ್ವದಲ್ಲಿ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ. ಎಂಥ ಕೆಟ್ಟ ವ್ಯವಸ್ಥೆಗಳು ಅಂತಂದರೆ, ಇಂಥ ಕೆಟ್ಟ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಅವರೆಲ್ಲ ಆಯುಷಾರಾಮಿ ಜೀವನವನ್ನು ಮಾಡ್ತಾ ಇರ್ತಾರೆ, ಆದರೆ ಸಾಮಾನ್ಯರೆಲ್ಲರೂ ಕೂಡ ಈ ರೀತಿಯಾಗಿ ಸಾವನ್ನಪ್ಪಿ ಬಿಡ್ತಾರೆ. ಇದೊಂದು ದುರಂತ ಅಂತ ಹೇಳಿದ್ರೆ ಇನ್ನೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇನ್ನು ಈ ದುರಂತದಲ್ಲಿ ಸಾವನ್ನಪ್ಪಿದಂಥ ಬಹುತೇಕ ಜನರ ಹೆಸರು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಬಹುತೇಕರು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಕಡೆಯಿಂದ ಬಂದಂಥವರು. ಈ ಪೈಕಿ ದೆಹಲಿಯ ನಿವಾಸಿಗಳಾಗಿರುವಂಥ 3 ಜನರ ಪೈಕಿ ಈಗ ತಾಯಿ, ಮಗು ಮತ್ತು ಈ ಅಜ್ಜಿ ತೀರೋಗಿತ್ತಲ್ಲ, ಇವರೆಲ್ಲರೂ ಕೂಡ ಒಂದೇ ಕುಟುಂಬದವರು. ಈಗ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ದೆಹಲಿ ನಿವಾಸಿಗಳು ಇವರೆಲ್ಲರೂ ಕೂಡ. ಮರೀನಾ ಮ್ಯಾಸಿ ಅನ್ನುವಂತಾಕೆ 39 ವರ್ಷ. ಆ ತಾಯಿ ನೀವು ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲೂ ಕೂಡ, ಫೋಟೋದಲ್ಲೂ ಕೂಡ ಮರೀನಾ ಮ್ಯಾಸಿ ಅಂತೇಳಿ 39 ವರ್ಷ. ಇನ್ನು ಆಕೆಯ ಮಗ ಆಗಿರುವಂಥ ತ್ರಿಶಾನ್ ಮ್ಯಾಸಿ, ಅದೇ ರೀತಿಯಾಗಿ ಮಧುರಾ ಮ್ಯಾಸಿ ಅಂಥೇಳಿ 62 ವರ್ಷದ ಅಜ್ಜಿ. ಅಂತಂದರೆ ಮಧುರಾ ಮ್ಯಾಸಿ ಅಂತಂದರೆ ಇವರು ಮರೀನಾ ಅವರ ತಾಯಿ. ಅದೇ ರೀತಿಯಾಗಿ ಮರೀನಾ ಅವರ ಮಗ ತ್ರಿಶಾನ್ ಮ್ಯಾಸಿ ಅಂತೇಳಿ 4 ವರ್ಷ. ಇಂಥದ್ದೆಲ್ಲವನ್ನು ಕೂಡ ಗಮನಿಸಿಬಿಟ್ರೆ ನಮ್ಮ ವ್ಯವಸ್ಥೆಗಳು ಎಷ್ಟು ಹದಗೆಟ್ಟು ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ಈ ಸಂದರ್ಭಕ್ಕೆ ಎಲ್ರಿಗೂ ಕೂಡ ಒಂದು ನೋವನ್ನು ಉಂಟು ಮಾಡುವಂಥ ಸನ್ನಿವೇಶ. ಇನ್ನು ಒಂದೇ ಕುಟುಂಬದ 3 ಜನರನ್ನು ಕಳೆದುಕೊಂಡು ಆ ಕುಟುಂಬ ಅದು ಹೇಗೆ ಬದುಕೋದಕ್ಕೆ ಸಾಧ್ಯನೋ ಗೊತ್ತಿಲ್ಲ. ಒಟ್ಟು 5 ಜನ ಬಂದು ಬಿಟ್ಟಿರ್ತಾರೆ. 5
5 ಜನರ ಪೈಕಿ ಈ ಮರೀನಾ ಅವರ ಗಂಡ ಮತ್ತು ಮರೀನಾ ಅವರ ಮಗಳು ಸೇಫ್ ಆಗಿ ಬಿಡ್ತಾರೆ. ಆದರೆ ಈ ದುರಂತದಲ್ಲಿ ಈ 3 ಜನರು ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಒಂದೇ ಕುಟುಂಬದವರು ಈ ರೀತಿಯಾಗಿ ಸಾವನ್ನಪ್ಪಿಬಿಟ್ರೆ ಬಹುತೇಕ ಆ ಕುಟುಂಬ ಅದು ಹೇಗೆ ಬದುಕುತ್ತೋ, ಆ ನೋವುಗಳನ್ನು ಅದು ಹೇಗೆ ಸಹಿಸಿಕೊಳ್ಳುತ್ತೋ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇದೆಲ್ಲದಕ್ಕೂ ಕೂಡ ಅಲ್ಲಿನ ಆಡಳಿತ ವ್ಯವಸ್ಥೆಗಳು, ಅಲ್ಲಿನ ಒಂದು ಬೇಜವಾಬ್ದಾರಿತನಗಳು ಇಂಥದ್ದೆಲ್ಲವೂ ಕೂಡ ಕಾರಣವಾಗಿ ಬಿಡುತ್ತೆ. ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಮಾತ್ರ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳು, ಬೇರೆ ಬೇರೆ ರೀತಿಯಾದಂಥ ತನಿಖೆಗಳು, ಬೇರೆ ಬೇರೆ ರೀತಿಯಾದಂಥ ಆದೇಶಗಳನ್ನು ನಮ್ಮ ಸರ್ಕಾರಗಳು ನೀಡಿಬಿಡ್ತಾವೆ. ಇಂಥದ್ದೆಲ್ಲವೂ ಕೂಡ ಏನು ಹೇಳಬೇಕು ಈ ವ್ಯವಸ್ಥೆಗೆ ಗೊತ್ತಾಗ್ತಾ ಇಲ್ಲ. ಈ ಒಟ್ಟಾರೆಯಾಗಿ ದುರಂತದಲ್ಲಿ 9 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಈ ದುರಂತಕ್ಕೆ ಅಲ್ಲಿನ ನೇರವಾಗಿ ಆ ಒಂದು ದೋಣಿಯನ್ನು ನಡೆಸ್ತಾ ಇರುವಂತಹ ಸಿಬ್ಬಂದಿಗಳು ಸೇರಿದಂತೆ ಅಲ್ಲಿನ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ನೇರ ಹೊಣೆ ಹಾಕ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ಸಂದರ್ಭಕ್ಕೆ ಗೊತ್ತಾಗಿ ಬಿಡುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.